ಕಳೆದ 30-40 ವರ್ಷಗಳ ಹಿಂದೆ ಇದ್ದಂಥ ಸಂಘಕ್ಕೂ ಇವತ್ತಿನ ಇರುವಂಥ ಸಂಘಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾಕೆ ಅಂತಂತಂದರೆ ಕಳೆದ 30-40 ಅಥವಾ 20-10 ವರ್ಷಗಳ ಹಿಂದಗಡೆ ತನ್ನದೇ ಆದ ಒಂದು ಇತಿಮಿತಿಯಲ್ಲಿ ಕಡಿಮೆ ಸಂಖ್ಯೆಯ ಸದಸ್ಯರನ್ನು ಹೊಂದಿದಂಥ ಸಂಘಟನೆ ಇದಾಗಿತ್ತು. ಸೊ ನನಗೂ ಕೂಡ ನೀವು ಒಂದು ಬಾರಿ ಪ್ರಧಾನ ಕಾರ್ಯದರ್ಶಿ, 2ನೇ ಬಾರಿ ಅಧ್ಯಕ್ಷನನ್ನಾಗಿ ಈ ಸಂಘದಲ್ಲಿ ಸೇವೆ ಮಾಡುವಂಥ ಅವಕಾಶವನ್ನು ನೀವು ಎಲ್ಲ ಕಲ್ಪಿಸಿದ್ದೀರಿ. ನಾನು ಕಾರ್ಯದರ್ಶಿ ಆಗಿದ್ದಂಥ ಸಂದರ್ಭದಲ್ಲಿ ಕೇವಲ 150 ಸದಸ್ಯರನ್ನು ಹೊಂದಿದಂಥ ಸದಸ್ಯತ್ವವನ್ನು ಹೊಂದಿದಂಥ ಸಂಘಟನೆ ಆಗಿತ್ತು. ಬಹುತೇಕ ಈಗ 300ರ ಗಡಿ ದಾಟಿದೆ ನಮ್ಮ ಸಂಘಟನೆ. ದಿನಕ್ಕೊಂದಿಷ್ಟು. ಜೊತೆಗೆ ಸ್ಪೆಷಲಾಗಿ ಹೇಳ್ಬೇಕೇನಂದರೆ ತಗಡೂರು ಸರ್ ಸಾರಥ್ಯ ವಹಿಸಿದ ಮೇಲೆ ಈ ಸಂಘದ ಚಿತ್ರಣವೇ ಬದಲಾಗಿದೆ. ಅದಕ್ಕೊಂದು ಹೊಸ ರೂಪನ ಕೊಟ್ಟಿದ್ದಾರೆ. 3 ಬಾರಿ ಅಧ್ಯಕ್ಷರಾದ ನಂತರ ಅವರು ಅದಕ್ಕೊಂದು ಹೊಸ ರೂಪ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹಿಂದೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಅಂದರೆ ನಾನು ಬೇಡ ನೀನು ಬೇಡ ಅನ್ನೋಂಥ ವಾತಾವರಣ ಇತ್ತು. ನಾನಿಂದ ಸೆಕ್ರೆಟರಿ ಆದಾಗೆ ಇದಕ್ಕಿನಿಂದ ನಾನಲ್ಲಿ ನೀನಲ್ಲಿ ಅಂತ ವಾತಾವರಣ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಇತ್ತು. ಈಗ ಏನಾಗಿದೆ, ನಾನಾಗಬೇಕು ನೀನಾಗಬೇಕು, ಈ ಸಂಘದ ಸಾರಥ್ಯವನ್ನು ವಹಿಸಿಕೊಳ್ಬೇಕು ಅನ್ನೋಂಥದ್ದನ್ನು ಬಂದಿದೆ. ಯಾಕೆ ಅಂದರೆ ಈ ಸಂಘಕ್ಕೆ ತಾಕತ್ತು ಇದೆ ಅನ್ನೋಂಥದ್ದನ್ನು ತೋರಿಸ್ಕೊಟ್ಟಿರೋದ್ರಿಂದ ಇದಕ್ಕೆ ನಮ್ಮೆಲ್ಲರಲ್ಲೂ ಕೂಡ ನಾನಾಗಬೇಕು ನೀನಾಗಬೇಕು ಅನ್ನೋಂಥದ್ದನ್ನು ಪತ್ರಕರ್ತರ ಮಧ್ಯೆ ಸಕ್ರಿಯವಾಗಿ ಚಟುವಟಿಕೆ ನಡೀತಾ ಇರೋದ್ರಿಂದ ಈ ಸಂಘದ ಸಾರಥ್ಯವನ್ನು ವಹಿಸಬೇಕು, ಪತ್ರಕರ್ತರ ಮಧ್ಯೆ ಕೆಲಸ ಮಾಡಬೇಕು ಅನ್ನೋಂಥ ಎಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ಇರೋದ್ರಿಂದ ಇವತ್ತಿನ ದಿನ ಜಿಲ್ಲಾ ಮಟ್ಟ ಅಷ್ಟೇ ಅಲ್ಲ, ತಾಲೂಕು ಮಟ್ಟದಲ್ಲಿ ಕೂಡ ಚುನಾವಣೆಗಳು ಕೂಡ ನಡೆದಿದೆ.